ಶಹೀದ್ ಭಗತ್ ಸಿಂಗ್. ಈ ಹೆಸರು ಗೊತ್ತಿರದ ಭಾರತೀಯರು ಯಾರೂ ಇಲ್ಲ. ಭಗತ್ ಸಿಂಗ್ ಅಂದ ತಕ್ಷಣ ಪ್ರತಿಯೊಬ್ಬರಲ್ಲಿ ಬರುವಂತ ವಿಚಾರ ಅಂದ್ರೆ ಅವರು ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರ, ವೈಲೆಂಟ್ ಫ್ರೀಡಮ್ ಫೈಟರ್ ಅಂತಾನೆ ಬಹಳಷ್ಟು ಜನಕ್ಕೆ ಗೊತ್ತಿದೆ. ಆದ್ರೆ ನಿಜವಾಗ್ಲೂ ಭಗತ್ ಸಿಂಗ್ ಒಬ್ಬ ಸಮಾಜವಾದಿಯಾಗಿ ಬೆಳೆದು ಭಾರತಕ್ಕೆ ನಿಜವಾದ ಸ್ವಾತಂತ್ರ್ಯ ಕೇವಲ ಬ್ರಿಟಿಷರನ್ನ ಭಾರತದಿಂದ ಓಡಿಸಿದ್ರೆ ಸಿಗೋದಲ್ಲ, ಸಮಾಜವನ್ನ ಮೂಲಭೂತವಾಗಿ ಬದಲಾಯಿಸಬೇಕು. ಫಾರ್ ಎಕ್ಸಾಂಪಲ್, ಜಮೀನ್ದಾರಿ ಪದ್ಧತಿಯನ್ನ ರದ್ದು ಮಾಡೋದಾಗ್ಲಿ, ಭೂಮಿಯನ್ನ ರಾಷ್ಟ್ರೀಕರಣ ಮಾಡೋದಾಗ್ಲಿ, ಕಾರ್ಮಿಕರ ಹಕ್ಕುಗಳಾಗ್ಲಿ, ಇವೆಲ್ಲ ಭಗತ್ ಸಿಂಗನ ಗುರಿಗಳಾಗಿದ್ದವು. ಭಗತ್ ಸಿಂಗನ ದೇಶಾಭಿಮಾನ ಎಷ್ಟರ ಮಟ್ಟಿಗೆ ಇತ್ತಪ್ಪ ಅಂದ್ರೆ ಇಂಕ್ವಿಲಾಬ್ ಜಿಂದಾಬಾದ್ ಅನ್ನೋ ಘೋಷಣೆಯನ್ನ ಪ್ರತಿಯೊಬ್ಬ ಭಾರತೀಯನ ಎದೆಯಲ್ಲಿ ಸ್ವಾತಂತ್ರ್ಯದ ಕಿಚ್ಚನ್ನ ಹಚ್ಚಿ ಕೇವಲ 23 ವರ್ಷದ ಯುವಕನಾಗಿದ್ದರೂ ಕೂಡ ತನ್ನ ದೇಶದ ಜನರ ಸ್ವಾತಂತ್ರ್ಯಕ್ಕಾಗಿ ನಗುನಗುತ್ತಾ ನೇಣುಗಂಬಕ್ಕೇರಿದಂಥವರು. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ತಗೊಂಡಿರೋ ವಿಷಯ ಏನಪ್ಪಾ ಅಂದ್ರೆ, ಈ ಕ್ರಾಂತಿವೀರ ತನ್ನ ಕೊನೆ ದಿನಗಳಲ್ಲಿ ಬರೆದಂತ ಒಂದು ಮಹತ್ವಪೂರ್ಣವಾದಂತ ಪುಸ್ತಕ ನಾನೇಕೆ ನಾಸ್ತಿಕ, ವೈ ಆಮ್ ಅನ್ ಏಥಿಯಸ್ಟ್ ಅನ್ನೋದರ ಬಗ್ಗೆ. ಈ ಪುಸ್ತಕದಲ್ಲಿ ಏನೇನಿದೆ, ಇಷ್ಟಕ್ಕೂ ಭಗತ್ ಸಿಂಗ್ ಈ ಪುಸ್ತಕ ಬರೆಯೋ ಕಾರಣ ಏನು, ತನ್ನನ್ನು ತಾನು ನಾಸ್ತಿಕ ಅಂತ ಯಾಕೆ ಗುರುತಿಸಿಕೊಂಡ್ರು, ಅವರ ಸಿದ್ಧಾಂತಗಳು ಮತ್ತೆ ವಿಚಾರಗಳು ಯಾವ ರೀತಿ ಇದ್ದು ಅಂತ ಒಂದೊಂದಾಗಿ ನೋಡ್ತಾ ಹೋಗೋಣ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಪ್ರೋ ಇಂಡಿಯನ್ ಸ್ಟೋರೀಸ್. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಒಂದು ಸಣ್ಣ ಡಿಸ್ಕ್ಲೇಮರ್. ಈ ಎಪಿಸೋಡ್ನಲ್ಲಿ ಮುಂದೆ ಬರುವಂತ ಯಾವುದೇ ವಿಚಾರಗಳಾಗ್ಲಿ ಪ್ರಸ್ತಾಪಗಳಾಗ್ಲಿ ನನ್ನ ಸ್ವಂತದ್ದಲ್ಲ. ಸ್ವತಃ ಭಗತ್ ಸಿಂಗರು ತಮ್ಮ ಪುಸ್ತಕದಲ್ಲಿ ಮೆನ್ಷನ್ ಮಾಡಿರುವಂತ ವಿಚಾರಗಳನ್ನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಇವುಗಳನ್ನ ಒಪ್ಪಿಕೊಳ್ಳೋದಾಗ್ಲಿ ಬಿಡೋದಾಗ್ಲಿ ಸಂಪೂರ್ಣವಾಗಿ ನಿಮಗೆ ಬಿಟ್ಟಿದ್ದು. 1930ರಲ್ಲಿ ಭಗತ್ ಸಿಂಗ್ ರಾಜ್ಗುರು ಮತ್ತು ಸುಖದೇವ್ನನ್ನು ಅರೆಸ್ಟ್ ಮಾಡಿ ಮರಣದಂಡನೆ ವಿಧಿಸಿ ಲಾಹೋರಿನ ಜೈಲಿನಲ್ಲಿ ಇಟ್ಟಿರುವಾಗ ತನ್ನ ಕೊನೆಯ ದಿನಗಳಲ್ಲಿ ಈ ಪುಸ್ತಕವನ್ನ ತನ್ನ ಸ್ನೇಹಿತರಿಗಾಗಿ ಬರಿತಾನೆ. ನಾನೇಕೆ ನಾಸ್ತಿಕನಾದೆ ಅಂತ. ಒಬ್ಬ ಮನುಷ್ಯ ತನ್ನನ್ನ ತಾನು ನಾಸ್ತಿಕ ಅಂತ ಕರೆಯೋ ಮುಂಚೆ ಬಹಳಷ್ಟು ವಿಚಾರ ವಿಮರ್ಶೆಗಳಿಂದ ಇಂತಹ ತೀರ್ಮಾನಕ್ಕೆ ಬರುತ್ತಾನೆ. ಭಗತ್ ಸಿಂಗ್ ಪುಸ್ತಕ ಪ್ರೇಮಿಯಾಗಿದ್ದ. ಬಹಳಷ್ಟು ಪುಸ್ತಕಗಳನ್ನ ಬಹಳಷ್ಟು ತತ್ವಜ್ಞಾನಿಗಳಿಂದ ಇನ್ಸ್ಪೈರ್ ಆಗಿದ್ದ. ಕಾರ್ಲ್ ಮಾರ್ಕ್ಸ್ ಮತ್ತೆ ಲೆನಿನ್ ನಂತವರ ಕ್ರಾಂತಿಕಾರಿ ಚಳುವಳಿಗಳ ಪುಸ್ತಕಗಳಿಂದ ಬಹಳ ಪ್ರೇರಣೆಯನ್ನ ಹೊಂದಿದ್ದ. ಈ ಪುಸ್ತಕಗಳಲ್ಲಿ ಯಾವ ರೀತಿ ಕಾರ್ಮಿಕರ ಮೇಲಿನ ಶೋಷಣೆ ವಿರುದ್ಧದ ಧ್ವನಿ ಕಮ್ಯುನಿಸಂನ ಒಂದು ಸ್ವರೂಪವಾಗಿತ್ತು. ಭಗತ್ ಸಿಂಗನ ಮುಖ್ಯ ಗುರಿ ಅಂದರೆ ದೇಶದ ಸಾಮಾನ್ಯ ಜನರಿಗಾಗಿ, ಬಡವರಿಗಾಗಿ, ರೈತ ಕಾರ್ಮಿಕರಿಗಾಗಿ ಕೆಲಸ ಮಾಡಬೇಕು. ಅವರು ಮಾನವ ಪ್ರಗತಿ ಕಡೆ ಇದ್ದರು. ಸಮಾಜವನ್ನ ಸುಧಾರಿಸಬೇಕಾದರೆ ವಿವೇಚನೆ ಮತ್ತು ವಿಜ್ಞಾನವನ್ನು ಬಳಸಬೇಕು. ಅದರಲ್ಲಿ ನೀವು ಅಲೌಕಿಕ ಶಕ್ತಿಗಳನ್ನ ತಂದು ದೇವರ ಶಕ್ತಿ, ದೈವ ಶಕ್ತಿ ಎಂದು ಅದು ನಿಮ್ಮ ಅದೃಷ್ಟವನ್ನು ಮತ್ತೆ ನಿಮ್ಮ ವಿಧಿಯನ್ನು ನಿರ್ಧರಿಸುತ್ತದೆ ಅಂದುಕೊಂಡರೆ ಮಾನವನ ಪ್ರಗತಿಗೆ ಧಕ್ಕೆ ಬರುತ್ತದೆ. ಅದಕ್ಕಾಗಿ ಯಾವುದೇ ಅಲೌಕಿಕ ಶಕ್ತಿ ನಿಮ್ಮ ಅದೃಷ್ಟವನ್ನು ನಿರ್ಧಾರ ಮಾಡಲು ಕುಳಿತಿಲ್ಲ. ನೀವೇ ನಿಮ್ಮ ಆಲೋಚನಾ ಸಾಮರ್ಥ್ಯವನ್ನು ಬೆಳೆಸಿಕೊಳ್ಳಬೇಕು. ವಿಜ್ಞಾನವನ್ನು ಬಳಸಿಕೊಂಡು ತರ್ಕಬದ್ಧ ಆಲೋಚನೆಗಳಿಂದ ಮಾತ್ರ ಮಾನವೀಯತೆಯು ಪ್ರಗತಿಯಾಗಲಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಎಲ್ಲಿ ನೋಡಿದರೂ ಅಸಮಾನತೆ, ತಾರತಮ್ಯ, ಶೋಷಣೆ, ಅನ್ಯಾಯ ಯಾಕಾಗುತ್ತಿದೆ ಅಂತ ಪ್ರಶ್ನೆ ಮಾಡಿ ಈ ತಾರತಮ್ಯ, ಅಸಮಾನತೆಗಳು ಧರ್ಮದಲ್ಲಿ ಮೊದಲೇ ಬರೆದು ಇಟ್ಟಿದ್ದಾರೆ. ಇವನು ಮೇಲೆ ಇರಬೇಕು, ಇವನು ಕೆಳಗೆ ಇರಬೇಕೆಂದು ಮೊದಲೇ ನಿರ್ಧಾರವಾಗಿದೆ. ಹಾಗಾಗಿ ಅವರು ಹೇಳ್ತಾರೆ, ಇದು ಶ್ರೀಮಂತರ ಒಂದು ಸಾಧನವಾಗಿದೆ, ಬಡವರ ವಿರುದ್ಧ ಶ್ರೀಮಂತರ ಆಯುಧವಾಗಿದೆ. ಈ ಧರ್ಮವನ್ನ ತೋರಿಸಿ ಬಡವರನ್ನ ಶೋಷಣೆ ಮಾಡ್ತಾ ಇದ್ದಾರೆ. ಆಸ್ತಿಕರು ನಾಸ್ತಿಕರ ಮೇಲೆ ಮಾಡೋ ಒಂದು ದೊಡ್ಡ ಆರೋಪ ಏನಪ್ಪಾ ಅಂದ್ರೆ, ನಾಸ್ತಿಕರು ಕ್ರೂರಿಗಳು, ಅವರಲ್ಲಿ ಮಾನವೀಯತೆನೇ ಇರೋದಿಲ್ಲ. ಆದ್ರೆ ಭಗತ್ ಸಿಂಗ್ ಒಬ್ಬ ಮಾನವತಾವಾದಿಯಾಗಿದ್ದರು. ಅವರು ಮನುಷ್ಯನ ಹಿತಕ್ಕಾಗಿ ಕೆಲಸ ಮಾಡ್ತಾ ಇದ್ರು. ಭಗತ್ ಸಿಂಗ್ ಅವರು ಒಂದು ಸಮಾನತೆಯ ಸಮಾಜವನ್ನ ಬಯಸ್ತಾ ಇದ್ರು. ಆ ಸಮಾಜ ಹೇಗಿರುತ್ತೆ ಅಂದ್ರೆ, ಆ ಸಮಾಜದಲ್ಲಿ ಯಾವುದೇ ಅನ್ಯಾಯ ಇರಲ್ಲ, ಎಲ್ಲರಿಗೂ ಸಮಾನ ಹಕ್ಕುಗಳು ಸಿಗಬೇಕು, ಸಮಾನ ಅವಕಾಶಗಳು ಸಿಗಬೇಕು, ಸಮಾನ ವೇತನ ಸಿಗಬೇಕು. ಇದನ್ನೆಲ್ಲ ನೋಡಿದ್ರೆ ಗೊತ್ತಾಗುತ್ತೆ ಅವರ ಸಿದ್ಧಾಂತ ಮತ್ತೆ ತತ್ವಶಾಸ್ತ್ರ ಯಾವ ದಿಕ್ಕಿನಲ್ಲಿ ಇತ್ತು ಅಂತ. ಭಗತ್ ಸಿಂಗ್ ಜೈಲಿನಲ್ಲಿದ್ದಾಗ ಅಲ್ಲಿನ ಸಧರ್ಮೀಯ ಹೋರಾಟಗಾರರು ಮತ್ತೆ ಅವರ ಸ್ನೇಹಿತರು ಭಗತ್ ಸಿಂಗನ ಈ ವಿಚಾರಗಳಿಂದಾಗಿ, ನೀನು ಒಬ್ಬ ಫಿಲಾಸಫಿಕಲ್ ಕ್ರಿಮಿನಲ್, ತತ್ವಶಾಸ್ತ್ರದ ಕೊಲೆಗಾರ, ಇವನ ತಲೆ ತುಂಬಾ ಗರ್ವ ತುಂಬಿದೆ, ಅಹಂಕಾರ ತುಂಬಿಕೊಂಡಿದೆ, ಒಬ್ಬ ಅಹಂಕಾರಿ ಮನುಷ್ಯ ಧಾರ್ಮಿಕನಾಗಲು ಸಾಧ್ಯನೇ ಇಲ್ಲ, ಅದಕ್ಕಾಗಿ ಭಗತ್ ಸಿಂಗ್ ನಾಸ್ತಿಕನಾಗಿದ್ದಾನೆ ಅಂತಾರೆ. ಸಮಾಜದಲ್ಲಿ ಸ್ವಲ್ಪ ಹೆಸರು ಬಂದ ತಕ್ಷಣ
ತನ್ನನ್ನು ತಾನು ಏನು ಅನ್ಕೊಂಡಿದ್ದಾನೆ? ಈ ವಿಚಾರಗಳಿಂದಾಗಿ ಭಗತ್ ಸಿಂಗ್ ಉತ್ತರವಾಗಿ ಈ ಪುಸ್ತಕವನ್ನ ಬರೀತಾರೆ. ಈ ಪುಸ್ತಕದಲ್ಲಿ ಅವರು ನಾಸ್ತಿಕನಾಗಲು ಕೊಟ್ಟ ಮೊಟ್ಟ ಮೊದಲ ಕಾರಣ ಅಂದರೆ ದೇವರ ಅಸ್ತಿತ್ವದ ನಿರಾಕರಣೆ. ಅವರು ಹೇಳ್ತಾರೆ, ದೇವರೆಂದರೆ ಸರ್ವಶಕ್ತ, ದೇವರಿಗೆ ಯಾವುದು ಅಸಾಧ್ಯವಲ್ಲವಾದರೆ ಎಲ್ಲಿದ್ದಾನೆ ದೇವರು? ಈ ಮಹಾಮಾರಿ ಬ್ರಿಟಿಷ್ ರಾಜ್ಯ ಇಡೀ ಭಾರತೀಯರನ್ನ ಸುಲಿಗೆ ಮಾಡ್ತಾ ಇದ್ರು, ದೇವರು ಯಾಕೆ ಏನು ಮಾಡ್ತಾ ಇಲ್ಲ? ಎಲ್ಲಿ ನೋಡಿದರಲ್ಲಿ ರೈತ ಕಾರ್ಮಿಕರ ಮೇಲೆ ಶೋಷಣೆ ನಡೆಯುತ್ತಿದೆ, ಬಡ ಜನರು, ಸಣ್ಣ ಪುಟ್ಟ ಮಕ್ಕಳು ಹಸಿವಿನಿಂದ ಸಾಯ್ತಾ ಇದ್ದಾರೆ, ದುಡಿದು ಉಣ್ಣುವ ಜನರಿಗೆ ಕಷ್ಟಗಳು, ಕುಳಿತು ಉಣ್ಣುವ ಜನರಿಗೆ ರಾಜಭೋಗ. ಇಷ್ಟೆಲ್ಲ ನೋವುಗಳು ಸಮಾಜದಲ್ಲಿ ಇರಬೇಕಾದರೆ ಈ ನೋವುಗಳನ್ನು ತಪ್ಪಿಸಲು ದೇವರು ಯಾಕೆ ಬರುತ್ತಿಲ್ಲ? ದೇವರು ನಿಜವಾಗಲೂ ಇದ್ದರೆ, ಆತ ಸರ್ವಶಕ್ತನಾಗಿದ್ದು ನಿಜವಾಗಿದ್ದರೆ ಇವುಗಳನ್ನೆಲ್ಲ ನೋಡ್ತಾ ಸುಮ್ಮನೆ ಇರುವುದಿಲ್ಲ. ಮತ್ತೆ ಅವರು ಮೂಢನಂಬಿಕೆಗಳು ಮತ್ತು ಅತಿಯಾದ ನಂಬಿಕೆಯ ವಿರುದ್ಧವಾಗಿದ್ದರು. ಕಣ್ಣು ಮುಚ್ಚಿಕೊಂಡು ನಂಬಿಕೆ ಭರವಸೆಗಳನ್ನು ಇಟ್ಟುಕೊಳ್ಳಬೇಡಿ, ಯಾಕಂದ್ರೆ ನಮ್ಮ ಪೂರ್ವಜರು ಮಾಡ್ತಾ ಇದ್ದಾರೆ ಎಂದು ನಾವು ಕೂಡ ಮಾಡುತ್ತೇವೆ. ನಮ್ಮ ಮೇಲಿನ ನಿಯಂತ್ರಣ ಶಕ್ತಿ ಏನು ಹೇಳುತ್ತೋ ಅದನ್ನೆಲ್ಲ ಒಪ್ಪಿಕೊಳ್ಳುತ್ತೇವೆ. ಅದೇ ರೀತಿ ಬ್ರಿಟಿಷರು ಹೇಳಿದ್ದನ್ನು ಕೂಡ ಒಪ್ಪಿಕೊಂಡು ನಮ್ಮನ್ನ ನಾವು ಗುಲಾಮರನ್ನಾಗಿ ಮಾಡಿಕೊಂಡಿದ್ದೇವೆ. ನಿಜವಾದ ಕ್ರಾಂತಿ ಎಂದರೆ ಅದು ಹಳೆಯ ಅವೈಜ್ಞಾನಿಕ ವಿಷಯಗಳನ್ನ ಬದಲಾಯಿಸಿ ಹೊಸ ಆದರ್ಶಗಳನ್ನ ತಂದುಕೊಡುತ್ತೆ. ಅವರ ವಿಕಾಸವಾದಿ ದೃಷ್ಟಿಕೋನ, ಚಾರ್ಲ್ಸ್ ಡಾರ್ವಿನ್ ರ ವಿಕಾಸವಾದ ಸಿದ್ಧಾಂತ ಅಂದರೆ ದ ಥಿಯರಿ ಆಫ್ ಎವಲ್ಯೂಷನ್ ನ ಪರವಾಗಿದ್ದರು. ಆಕಾಶದಲ್ಲಿ ಕುಳಿತ ಯಾವುದೇ ಒಬ್ಬ ಜಾದುಗಾರ ಈ ಜಗತ್ತನ್ನು ಸೃಷ್ಟಿಸಿಲ್ಲ. ಈ ಜಗತ್ತಿನ ಜನರು, ಜೀವಿಗಳು, ಪ್ರಾಣಿಗಳೆಲ್ಲವೂ ಕೂಡ ಆಕಸ್ಮಿಕವಾದ ಮಿಶ್ರಣದಿಂದ ಅಂದ್ರೆ ಆಕ್ಸಿಡೆಂಟಲ್ ಮಿಕ್ಸಿಂಗ್ ನಿಂದಾಗಿ ಬಂದಂತವು. ಅವರ ಈ ಪ್ರಬಂಧದಲ್ಲಿ ನಮ್ಮ ಪೂರ್ವಜರು ಒಂದು ಸರ್ವೋಚ್ಚ ಶಕ್ತಿಯಲ್ಲಿ ನಂಬಿಕೆ ಇಡುತ್ತಾರೆ ಮತ್ತು ಆ ಕಲ್ಪನೆಯನ್ನು ಯಾರು ಪ್ರಶ್ನೆ ಮಾಡುತ್ತಾರೋ ಅವರನ್ನ ಧರ್ಮಭ್ರಷ್ಟ, ಅವನು ಧರ್ಮವನ್ನು ಬಿಟ್ಟಿದ್ದಾನೆ, ಅವನೊಬ್ಬ ದೇಶದ್ರೋಹಿ ಎಂದು ಬಿಂಬಿಸ್ತಾರೆ. ಅದೇ ಪ್ರಶ್ನೆ ಮಾಡುವವನ ಸವಾಲುಗಳು ಗಟ್ಟಿಯಾಗಿದ್ದರೆ ಅವನನ್ನ ಅಹಂಕಾರಿ, ಸೊಕ್ಕಿನವನು ಎನ್ನುತ್ತಾರೆ. ನನ್ನ ಈ ತರ್ಕಿಸುವ ಸಾಮರ್ಥ್ಯ ನನಗೆ ದೇವರಲ್ಲಿ ನಂಬಿಕೆ ಇಡದಿರಲು ಶಕ್ತಿಯನ್ನು ಕೊಟ್ಟಿದೆ. ನನ್ನ ಪೂರ್ವಜರು ಜಗತ್ತನ್ನ ಅರ್ಥ ಮಾಡಿಕೊಳ್ಳಲು ಒಂದು ತತ್ವಶಾಸ್ತ್ರವನ್ನು ಸೃಷ್ಟಿ ಮಾಡಿ ಅದನ್ನೇ ಸತ್ಯವನ್ನಾಗಿ ಮಾಡಿದರು. ಆದರೆ ಆ ತತ್ವಶಾಸ್ತ್ರಕ್ಕೆ ಯಾವುದೇ ಪ್ರೂಫ್ ಅಂಡ್ ಎವಿಡೆನ್ಸ್ ಕೊಡಲಿಲ್ಲ. ಆದ್ರೂ ಕೂಡ ಅದನ್ನ ನಮ್ಮ ಎದೆಗಚ್ಚಿಕೊಂಡು ಕುಳಿತಿದ್ದೇವೆ. ಅದನ್ನ ಸುಧಾರಿಸಲು ಕೂಡ ಬಯಸುತ್ತಿಲ್ಲ. ದೇವರು ಸೃಷ್ಟಿಯಲ್ಲಿನ ಎಲ್ಲದಕ್ಕೂ ತಾನೇ ಕಾರಣೀಭೂತನಾದರೆ ಇಷ್ಟೆಲ್ಲಾ ದುಃಖಗಳನ್ನು ಯಾಕೆ ಸೃಷ್ಟಿ ಮಾಡ್ತಾನೆ? ಒಂದು ವೇಳೆ ಈ ದುರಂತಗಳಿಂದ, ಮಾನವನ ಕಷ್ಟಗಳಿಂದ ಖುಷಿ ಸಿಗುವುದೆಂದರೆ ದೇವರಿಗೂ ಮತ್ತೆ ಹಿಟ್ಲರಿಗೂ ಇರುವ ವ್ಯತ್ಯಾಸವಾದರೂ ಏನು ಅಂತ ಕೇಳ್ತಾರೆ. ಅಥವಾ ಈ ಪ್ರಪಂಚನೇ ಒಂದು ಪರೀಕ್ಷಿಸಲು ಮತ್ತು ಅನುಭವಿಸಲು ಬಂದಿದ್ದೇವೆ ಅನ್ನುವುದಾದರೆ ಅಲ್ಲಿ ಅನುಭವಿಸುವ ದುಃಖವನ್ನು ಯಾವ ರೀತಿ ಸಮರ್ಥಿಸಿಕೊಳ್ಳಬೇಕು? ಹಿಂದೂ ಧರ್ಮದಲ್ಲಿನ ಕರ್ಮದ ಕಲ್ಪನೆಯ ಬಗ್ಗೆ ವಿಮರ್ಶಿಸಿ ಹೇಳ್ತಾರೆ, ನಾವು ಇಂದಿನ ಜನ್ಮದ ಪಾಪ ಪುಣ್ಯಗಳನ್ನ ಈಗಿನ ಜನ್ಮದಲ್ಲಿ ಅನುಭವಿಸುವುದಾದರೆ ನಾವು ಈ ಜನ್ಮದ ಪಾಪಗಳಿಂದ ಮುಂದಿನ ಜನ್ಮದಲ್ಲಿ ಕಪ್ಪೆಯಾಗಿ ಹುಟ್ಟಿದರೆ ಯಾವ ಪುಣ್ಯಗಳಿಂದ ನಮ್ಮನ್ನ ನಾವು ಸುಧಾರಿಸಿಕೊಳ್ಳಬಹುದು? ಈ ಜನ್ಮದಲ್ಲಿ ಶ್ರೀಮಂತನಾಗಿ ಬಡ ಜನರನ್ನು ಶೋಷಣೆ ಮಾಡುವವನು ಇಂದಿನ ಜನ್ಮದಲ್ಲಿ ಏನು ಮಾಡಿದ್ದ? ಇವುಗಳೆಲ್ಲವನ್ನೂ ಹೇಳ್ತಾ ಭಗತ್ ಸಿಂಗ್ ಹೇಳ್ತಾರೆ, ಶ್ರೀಮಂತರನ್ನ ಶ್ರೀಮಂತರನ್ನಾಗಿಯೇ ಮತ್ತೆ ಬಡವರನ್ನ ಬಡವರನ್ನಾಗಿಯೇ ಉಳಿಸಲು ಮಾಡಿರುವಂತ ಒಂದು ತಂತ್ರವನ್ನಾಗಿ ಹೇಳುತ್ತಾರೆ. ಈ ಪ್ರಬಂಧವನ್ನು ಓದಿದ ಭಗತ್ ಸಿಂಗನ ಸ್ನೇಹಿತ ಹೇಳ್ತಾನೆ, ಇನ್ನೂ ಕೆಲವೇ ದಿನಗಳು ಉಳಿದಿದೆ, ಗಲ್ಲಿಗೇರಿಸುವುದಕ್ಕಿಂತ ಮುಂಚೆ ನೀನು ದೇವರಲ್ಲಿ ಪ್ರಾರ್ಥಿಸು ಅಂತ. ಅದಕ್ಕೆ ಭಗತ್ ಸಿಂಗರು ತಮ್ಮ ಕೊನೆಯ ಸಾಲುಗಳಲ್ಲಿ ಹೇಳ್ತಾರೆ, ನಾನು ಮಾಡಿದ ಅಧ್ಯಯನ, ನನ್ನ ವಿಚಾರಗಳಿಂದಾಗಿ ನಾನು ದೇವರಲ್ಲಿ ಪ್ರಾರ್ಥಿಸುವುದಿಲ್ಲ. ಇದು ನಿಮಗೆ ಅಹಂಕಾರವಾಗಿ ಕಂಡರೂ ಪರವಾಗಿಲ್ಲ, ನಾನು ಅಹಂಕಾರಿಯೇ ಆಗಿರಲಿ. ಇದಾದ ನಂತರ ಮಾರ್ಚ್ 23, 1931ರಲ್ಲಿ ಶಹೀದ್ ಭಗತ್ ಸಿಂಗ್ ಅವರ ಜೊತೆ ರಾಜ್ಗುರು ಮತ್ತೆ ಸುಖದೇವರನ್ನು ಗಲ್ಲಿಗೇರಿಸಲಾಗುತ್ತೆ. ಅವರ ಮರಣದ ನಂತರ ಸೆಪ್ಟೆಂಬರ್ 27, 1931ರಂದು ಲಾಲಾ ಲಜಪತ್ ರಾಯ್ ಅವರ ವಾರಪತ್ರಿಕೆಯಾದ ದಿ ಪೀಪಲ್ ನಲ್ಲಿ ಮೊಟ್ಟ ಮೊದಲ ಬಾರಿಗೆ ಪ್ರಕಟವಾಯಿತು. ಸ್ನೇಹಿತರೆ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ವಿಚಾರಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ. ನಮಸ್ಕಾರ.